ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೇ ಚಂದ್ರು, ಮಗನೇ, ಏಟು ದೇವ್ರ ನನ್ನ ತಂಗಿ ಅವಂಗೆ ಮೋಸ ಮಾಡ್ತೀಯ. ನಮ್ಮೊಬ್ಬನ್ನ ಕೊಲ್ಲಕ್ ನೋಡ್ಚಲ್ಲ. ಅಯ್ಯೋ ಅಯ್ಯೋ ಸರಿ ಸರಿ ಬಿಡವನ್ನ ಬಿಡ. ಇವತ್ತು ಸುಮ್ಕೆ ಬಿಡಕ್ಕಿಲ್ಲ, ಇನ್ನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಓ ನೀನ್ ಬಿಡವನ್ನ ಬಿಡ ಬಿಡ. ಅಬ್ಬ ನನ್ ತಡಿಬೇಡವ, ಇವನು ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅವ್ನು ಯಾರು ಅನ್ಕೊಂಡಿದ್ಯಾ? ಅವ್ನು ನಿನ್ ಭಾವ. ಇವನ್ ಯಾ ಸೀಮೆ ಭಾವ. ಇವನಿಂದ ನಮ್ಮಬ್ಬ ನಮ್ನೆಲ್ಲ ಬಿಟ್ಟು ಹೊಂಟದ್ಲು. ನಮ್ ಸಿಕ್ಕತ್ಕೊಯ್ದವನೆ, ಇವನ್ನ ಸುಮ್ಕೆ ಬಿಡಬಾರ್ದವ. ಕಂಟಿ, ನೀವಿಟ್ಟು ನನಗೆ ಕ್ಷಮಿಸ್ಬಿಡು ಕಂಟಿ. ತಪ್ಪಿತ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಕಂಟಿ. ನಿನ್ನಂತ ನೀಯ ತಿಳಿದಿರೋ ನಾಯಿಗೆ ಜನ್ಮದಾಗ ಕ್ಷಮೆ ಇಲ್ಲ ಕಲ. ಭಾವ ಅಂತ ನಿನ್ ಮ್ಯಾಗ ಏಟನ್ ಗೌರವ ಇಟ್ಕೊಂಡಿದ್ದೆ, ಇವತ್ತೆಲ್ಲ ಹೊರಟೋಯ್ತು. ಹೊಡ್ತಾ ಇಟ್ರೆ ನಂಗೆ ಸರಿ 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 ಬಿಸಾಕದನ್ನ ಬಿಸಾಕು. ಇದನ್ನೇನ್ ಮನೆ ಅನ್ಕೊಂಡಿದ್ಯಾ ಮಸಾಣ ಅನ್ಕೊಂಡಿದ್ಯಾ? ನಮ್ ಜೀವನನೇ ಮಸಾಣ ಆದ್ಮೇಕೆ ಇದು ಮನೆಯಾಗಿದ್ಯೇನವ ಪ್ರಯೋಜನ? ಬೇಡ ಸಿರಿ, ಒಂದು ಕಿತ ನಿನ್ ತಂಗಿ ಅವನ ಬಗ್ಗೆ ಯೋಚನೆ ಮಾಡು. ಅವಳಿಗೆ ಅನ್ಯಾಯ ಮಾಡಬೇಡ. ಇಂಥವನ್ ಜೊತೆ ಬದುಕೋ ಬದ್ಲು ನನ್ ತಂಗಿಯವ ನನ್ ಮನೆನಾಗೆ ರಾಣಿ ಹೆಂಗಿರ್ತಾಳೆ ಬಿಡವ. ಬೇಡ ಕಣಪ್ಪ ಸಿರಿ, ಇವನ್ನ ಬಿಟ್ಟು ಅವಳು ಹೆಂಗ್ ಬದುಕ್ತಾಳೆ? ಇವನ್ ಮೇಲೆ ಪಿರಾಣನೇ ಮಡಿಕೊಂಡವಳೆ. ಮೊದಲು ನೀನ್ ಸಮಾಧಾನ ಮಾಡ್ಕ. ನೀನೇನವ ಎಲ್ಲ ವಿಷಯ ಗೊತ್ತಿದ್ರು ನಂತವೇ ಹೇಳ್ದೆ ಮುಚ್ಚಿಟ್ಟೆ ಅಲ್ಲ. ಇದೆಲ್ಲ ತಿಳಿದ್ಬೇಕು ನನ್ಗೆ ಹೆಂಗವ ಸಮಾಧಾನ ಮಾಡ್ಕೊಳ್ಳಿ? ಅಯ್ಯೋ ಶಿವನೇ, ಈ ವಿಷಯ ಗೊತ್ತಾಗಿದ್ದು ನನಗೆ ಇವತ್ತೇ ಕಣಪ್ಪ. ನಾನೇನಾರ ಈ ವಿಷಯ ನಿನ್ಗೆ ಹೇಳಿದಿದ್ರೆ ಇಂಥ ಅನಾಹುತ ಕೈ ಹಾಕ್ತೀಯ ಅಂತಲೇ ನಾನು ಹೇಳಲಿಲ್ಲ. ನೋಡಪ್ಪ ಸಿರಿ, ಅಮ್ಮವ್ರು ಬದುಕಿದ್ರೆ ಏನು ತೀರ್ಮಾನ ಕೊಡ್ತಿದ್ರು ನಾನು ಅದರಂತನೇ ನಡ್ಕೋತಾ ಇದ್ದೀನಿ. ಇವನ್ ಮಾಡದೆ ಇರೋ ತೆಪ್ಪಿಗೆ ಹೊಸುಗೆ ಯಾಕಪ್ಪ ಶಿಕ್ಷೆ? ಹಂಗಂತ ಈ ನನ್ನ ಮಗನ ಸುಮ್ಕೆ ಬಿಡ್ಬೇಕೇನವ? ಇವನ್ ಮಾಡದೆ ಇರೋ ತೆಪ್ಪಿಗೆ ಇವನಿಗೆ ಶಿಕ್ಷೆ ಕೊಟ್ಟು ಇವನ್ ಪ್ರಯೋಜನ? ಅವ್ರ ಮಾತು ಕೊಟ್ಟು ಬಿದ್ದು ಇವನು ಅಮ್ಮವ್ರಿಗೆ ಗುರಿ ಇಕ್ಕಿರೋದು ದಿಟ್ವೆ. ಆದ್ರೆ ಗುಂಡು ಆರಿಸಿರೋದು ಅವಳು. ಅವನ್ ಭಯ ಬಿದ್ದು ಹಿಂಗ್ ಮಾಡ್ಬಿಟ್ಟವನೆ. ಅವನು ತಿದ್ಕೊಳಕ್ ಒಂದು ಅವಕಾಶ ಕೊಡು ಸಿರಿ, ಕ್ಷಮಿಸ್ಬಿಡು ಅವನ್ನ. ನಂಬಿಕೆ ದ್ರೋಹ ಮಾಡಿರೋದು ಕೂಡ ಕೊಲೆ ಮಾಡಿದಷ್ಟೇ ಪಾಪ ಕಣವ. ಯಾರು ಏನೇ ಹೇಳಿದ್ರು ಇವನ್ನ ಮತ ಸಂಸಕ್ಕಿಲ್ಲ. ಅಣ್ಣಯ್ಯ, ಗಂಗಣ್ಣ, ಹಾ, ಒಬ್ರು ಇದ್ದೀರಾ? ಅವ್ವ ಮತ್ತೆ ಅಪ್ಪಯ್ಯ ಎಲ್ಲಿ? ಅಯ್ಯೋ, ಬೆಳಗ್ಗೆಯಿಂದ ಗೋಪಾಲಣ್ಣ ಕಾಣ್ತಾ ಇಲ್ಲ ಅಂತ ಅಮ್ಮವ್ರನ್ನೇ ದಿನಸಿ ತರಕ್ ಹೋದ್ರು. ಗಂಗಣ, ಹಾ, ದಿನಸಿ ಇಲ್ಲ ಅಂತ ನನಗೆ ನಾನ್ ತರ್ತಿರ್ಲಿಲ್ವಾ? ಪುಟ್ಟಕ್ಕೆ ಯಾಕೆ ಹೋದ್ರು? ಕಂಡೋರೆಲ್ಲ ನಮ್ಮ ಮೆಸ್ನ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾನು ಗಲ್ಲದ ಮ್ಯಾಗ ಕುತ್ಕೋತೀನಿ ಅಂತ ಹೇಳಿಲ್ಲ, ಮೆಸ್ನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದು. ಹೋಗ್ಲಿ ಬಿಡು, ಸುಮ್ಕೆ ಯಾಕೆ ಜಗಳ ಆಡೋದು? ಏನೋ ತೆಪ್ಪಾಗೋಗುತ್ತೆ. ಅಭಿ, ನೀ ನನ್ನ ಮ್ಯಾಗ ಕಣ್ಣೆ ತೋರಿಸಿರ, ಪುಟ್ಟಕ್ಕ ನಿನ್ನ ಮ್ಯಾಗ ಕಣ್ಣೆ ತೋರಿಸ್ತಾಳೆ. ಇದೊಂದೇ ಅನ್ಕಿತ ನನಗೆ ಕ್ಷಮಿಸ್ಬಿಡವೆ. ಗಂಗಣ್ಣ, ಮನ್ಸಾದೋಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ.
100 ಕಿತ ಹೇಳಿದ್ರು ಹಿಂದೆ ಬಂದು ಅಲ್ಲಿ ಕಿರಿಯಕ್ಕಿಲ್ಲ. ನಾವು ಹಂಗೆ ಬೇಕಾದವ್ರ ಹತ್ರ ಮಾತ್ರ ಅಲ್ಗಿರಿಯೋದು. ಕಾಳಿ ಇವಳು ಯಾಕೆ ಬಂದ್ಲು? ಬೇಕಾದವರು ಅಂತ ಹೇಳ್ತಿದ್ದೆ ನನ್ ಬಗ್ಗೆನಾ? ನಿನಗೆ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ. ನಾನು ಹೇಳಿದ್ದು ಬೇಡವಾದವರು ಅಂತ. ಇವನ್ ಪಲ್ಲವಿ ಮತ್ತೆ ಊಟ ತಕೊಂಬಂದ. ನೀನ್ ಸಂಸಗಂಡ ತಿನ್ನೋಕಿಲ್ಲ ಅಂತ ಹೇಳಿದ್ಮೇಲೆ ಹೆಂಗ್ ತಗೋಬರ್ಲಿ ಸಾನಕ್ಕ? ಮತ್ತೆ ಯಾಕೆ ಬಂದಿದ್ದು? ನನ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ನನಗೆ ಮಾತಾಡ್ಸೋ ಅಷ್ಟು ಪುರ್ಸೋತಿಲ್ಲ. ಮೆಸ್ನಾಗ ಸಾನೆ ಕೆಲಸ ಐತೆ. ಪಲ್ಲವಿ ನೀನ್ ಯೋನು ವ್ಯಾಸರ ಮಾಡ್ಕೋಬೇಡ. ಇದು ಪುಟ್ಟಕ್ಕನ್ ಮೆಸ್ಸು. ನೀನ್ ಏಟೋದ್ ಬೇಕಾದ್ರೂ ಇರ್ಬೋದು. ಥ್ಯಾಂಕ್ಸ್ ಅನಕ್ಕ. ಇವಳು ಯಾಕೋ ನನಗೆ ರಾಂಗ್ ಕನೆಕ್ಷನ್ ಕೊಡಿಸ್ತಾವಳಲ್ಲ. ಗಂಗಣ್ಣ, ಈ ಮೆಸ್ಸು ನಮ್ಮ ಅವ್ವಂದು. ನಾನು ಕೆಲಸ ಮಾಡ್ತೀನಿ. ಕಂಡೋರು ಆಚೆಗೆ ಹೋಗ್ಬೋದು. ಕೆಲಸ ಮಾಡಬೇಡ ಅಂತ ಹೇಳೋದಕ್ಕೆ ಇದೇನು ಟೌನ್ ಮೆಸ್ ಅಲ್ಲ. ನೀವಿಬ್ರು ಹಿಂಗೆ ಕಿತ್ತಾಡ್ತಾ ಇರ್ತೀರಾ ಇಲ್ಲ ಕೆಲಸ ಮಾಡೋದಕ್ಕೆ ಬಿಡ್ತೀರಾ? ಗಂಗಣ್ಣ, ಅದ್ಯೋನ್ ಬಾಕಿ ಕೆಲಸ ಐತೆ ಹೇಳಿ, ಅದನ್ನ ನಾನು ಮಾಡ್ತೀನಿ. ಏನು ಬೇಡಮ್ಮ, ನಾನೆಲ್ಲ ಮಾಡ್ಕೋತೀನಿ. ಸಾನವಿ